ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ, ಮೊಬೈಲ್ ಇಲ್ಲದೇದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಒಬ್ಬೊಬ್ರು ತಾಳ ಇವನ್ ಕೇಳ್ತಾವನ ಆಮೇಲೆ ಕೂತ್ಕ ನೀನು. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತಿಲ್ಲ. ಎಲ್ಲ ಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ, ಗೊತ್ತಾಯ್ತಾ, ಅವರು ಹೇಳ್ಬೇಕು, ಮಾಹಿತಿನ ಹೇಳ್ಬೇಕು. ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಲೆಸ್ ಯು ನೋ ದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ. ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ, ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತಿಲ್ಲ. ಎಲ್ಲ ಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ, ಗೊತ್ತಾಯ್ತಾ, ಅವರು ಹೇಳ್ಬೇಕು, ಮಾಹಿತಿನ ಹೇಳ್ಬೇಕು. ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಲೆಸ್ ಯು ನೋ ದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ. ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ, ವಾಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್. ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕಲ್ರ, ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕಲ್ಲ. ಈಗ 15 ದಿನದಲ್ಲೇ ಎಲ್ಲನೂ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ, ಆಗುತ್ತೆ. ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ. ಈಗ ವಿಶೇಷವಾಗಿ ಈ ಸೆನ್ಸಸ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಯಾವುದೇ ಇದಾಗಿರಬಾರ್ದು, ನ್ಯೂನತೆಗಳಿರಬಾರ್ದು. ಆ ನ್ಯೂನತೆಗಳಿರಬಾರ್ದು ಮತ್ತು ಯಾರೂ ಬಿಟ್ಟೋಗ್ಬಾರ್ದು. ದಲಿತ್ ಕ್ರಿಶ್ಚಿಯನ್ ಮತ್ತೆ ಬೇರೆ ಇದರಲ್ಲಿ ಡಬಲ್ ಇದು ಮಾಡ್ತಾರೆ ಸರ್. ದಲಿತ್ ಕ್ರಿಶ್ಚಿಯನ್ ಐಡೆಂಟಿಫೈ ಅವ್ರನ್ನ ಯಾವ ಗ್ರೂಪಿಗೆ ಸೇರಿಸ್ತಾರೆ? ದಲಿತ್ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಈ ತರದ ಎಂಟ್ರಿನೂ ಇದೆ. ಕ್ರಿಶ್ಚಿಯನ್ ಬ್ರಾಹ್ಮಣ ಯಾವ ಇದೆ, ಇದಕ್ಕೆ ಆಕ್ಷೇಪಣೆಗಳು ಕೂಡ ಬಂದಿದೆ. ಈಗ ನೀನು ಏನ್ ಬರೀತಾರೆ ಬರಲಿ, ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಸರ್ವೆ ಮುಗಿದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ? ಅಲ್ಲ ಕೇಳಪ್ಪ, ಇಲ್ಲಿ ಕ್ರಿಶ್ಚಿಯನ್ ಮಾಡ, ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಅದು ಡಿಪೆಂಡಿಂಗ್ ಅಪಾನ್ ದಿ ಅವರು ಆಯೋಗದವರು ಇನ್ ದೇರ್ ಇದರಲ್ಲಿ ಡಿಸ್ಕ್ರಿಷನ್ ನಲ್ಲಿ ಏನ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಬರ್ಲಿ ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್, ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್. ಆಯೋಗ ಡಿಸಿಷನ್ ತಗೊಂತೈತೆ ಸರ್. ಈಗ ನೋಡಪ್ಪ, ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದ್ಯಾ ಅಂತ ಇಟ್ಕೊಳ್ಳೋಣ. ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದೆಯಲ್ಲೋ, ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ. ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬಾ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು, ಕನ್ವರ್ಟೆಡ್ ಕ್ರಿಶ್ಚಿಯನ್. ಎಂದು ಅನಲೈಸ್ ಮಾಡಿ ಅವನ್ನೆಲ್ಲ ಅವೆಲ್ಲ ಗ್ರೂಪ್ ಮಾಡಿ ಅವ್ರನ್ನೂ ಕೂಡ ಬಿಡೋ ಪ್ರಶ್ನೆ ಇಲ್ಲ. ಎಲ್ಲರೂ ಈಗ ವೀರಶೈವ ಮತ್ತು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ಆದ್ರೆ ಮಹಾಸಭಾ ಮತ್ತು ಅವರೆಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು. ಅವ್ರು ಸೇರಿದ್ದು ನಮಗೆ ವೀರಶೈವ ಧರ್ಮ ಅಂತ ಬರೆಸ್ಕೊಳ್ಳಿ,
ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತ ಬರೆಸ್ಕೊಳ್ಳಿ. ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್. ಆಮೇಲೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ. ಅವರು ವೀರಶೈವರಾರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ, ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕೊತಾರೆ ಬರ್ಕೊಳ್ಳಿ. ಧರ್ಮದ ಮಾನ್ಯತೆ ನಾವು ಧರ್ಮ ತೀರ್ಮಾನ ಮಾಡಕ್ಕಲ್ಲ, ಇದು ಕಮಿಟಿ ಆಗಿರೋದು. ಶೈಕ್ಷಣಿಕ ಸಾಮಾಜಿಕ ಯಾವನೇ ನೀನು ಕೇಳಪ್ಪ, ಇಲ್ಲಿ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಈ ಕಮಿಟಿ ಆಗಿರೋದು. ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ಜಾತಿ ಗಣತಿ ಆಗಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ, ಬರ್ಸಲಿ ಬಿಡಿ, ಅದು ಆಯೋಗ ನಿರ್ಧಾರ ಮಾಡುತ್ತೆ ಬಿಡಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ. ಮೊದಲು ಇವರು ಶಿಫಾರಸ್ ಮಾಡಲಿ, ಆಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಸರ್ ಅದನ್ನ ಡಿಸ್ಪ್ಲೇ ಮಾಡು, ಸರ್ ಡಿಸ್ಪ್ಲೇ ಮಾಡಿ. ಅಂದ್ರೆ ಟೀಚರ್ ಸರ್ ಅದು ಡಿಸ್ಪ್ಲೇ ನೋಡಪ್ಪ. ಒಂದು 2 ಮಿನಿಟ್ಸ್ ಸರ್, ತಾವು ಪ್ರಶ್ನೆ ಕೇಳಬಹುದು ಸರ್, ಅದು ಉತ್ತರ ಹೇಳಿ ಅಲ್ಲೇ ಸರ್. ಇದರಲ್ಲಿ ಮಾತಾಡಬೇಕು, ಅಲ್ಲಿ ಉತ್ತರ ಹೇಳ್ತದೆ ಸರ್. ತಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತದೆ. ಅದು ಟೀಚರ್ಸ್ ಟ್ರೈನಿಂಗ್ಗೋಸ್ಕರ ಮಾಡಿದ್ವಿ. ನಿಮ್ಮ ಹೆಸರು, ಜಾತಿ ಏನಾದರೂ ಒಂದು ಕೇಳಿ. ನಿಮ್ಮ ಜಾತಿ ಏನಪ್ಪ? ನಿಮ್ಮ ಜಾತಿ ಅಂದ್ರೆ ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಾನು ಯಾವುದೇ ಹೆಮ್ಮೆಯನ್ನು ಹೊಂದಿಲ್ಲ. ಅಲ್ಲಿ ನೋಡಿ, ನಿಮ್ಮ ಜಾತಿ ಯಾವುದು? ನನ್ನ ಜಾತಿ ಲಿಂಗಾಯತ. ಟ್ರೈನಿಂಗ್ ಈ ಪಾಟ್ ಟೀಚರ್ಸ್ಗೂ ಕಡಿಮೆ ಟೈಮ್ ನಲ್ಲಿ ಮಾಡಿರೋದಕ್ಕೂ ಆಪ್ ಅವ್ರು ಕೊಡ್ತೀವಿ. ಅವ್ರ ಪ್ರಶ್ನೆ ಏನು ಕೇಳಬೇಕು, ಸೀಕ್ವೆನ್ಸಿಂಗ್ ಹೇಗೆ ಬರ್ತದೆ ಅಂದ್ರೆ ಉತ್ತರ ಹೇಳುತ್ತೆ. ನಾನು ಪ್ರಶ್ನೆ ಕೇಳಿದ್ರು ಈ ಪ್ರಶ್ನೆ ಬರ್ತದೆ, ಆ ಬಾಟ್ ಉತ್ತರ ಹೇಳ್ತದೆ, ರ್ಯಾಂಡಮ್ ಆಗಿ ಹೇಳ್ತದೆ. ಎಲ್ಲದಕ್ಕೂ ಅದೇನು ಹೇಳೋದಿಲ್ಲ. 1600 ಚಿಲ್ಡ್ರೆ ಇದರಲ್ಲಿ ಎಲ್ಲ ಜಾತಿಗಳಿದೆ. ರ್ಯಾಂಡಮ್ ಆಗಿ ಉತ್ತರ ಹೇಳ್ತಾ ಹೋಗುತ್ತೆ. ಸೊ ದಟ್ ಟೀಚರ್ಸ್ ಅವರೇ ಅದು ಕಲಿಬಹುದು. ಟ್ರೈನಿಂಗ್ ಇನ್ ಪರ್ಸನ್ ಟ್ರೈನಿಂಗು ಸ್ಕೂಲ್ ಸಮಯ ಆದ್ಮೇಲೆ ನಾವು ಅರೇಂಜ್ ಮಾಡಿದ್ವಿ. ಬಟ್ ಇದು ಇನ್ನೊಂದು ಅಡಿಷನಲ್ ಆಗಿ ಟೀಚರ್ಸ್ಗೋಸ್ಕರ ಟ್ರೈನಿಂಗ್ ಆ್ಯಪ್ ರೆಡಿ ಮಾಡಿದ್ವಿ. ಇವತ್ತು CM ಸರ್ ಲಾಂಚ್ ಮಾಡ್ತಾರೆ. ಈ ಬಾರಿ ಪ್ರಸ್ತಾವನೆಗಳಲ್ಲಿ ಒಳಗೊಂಡಂತೆ ಸರ್ಕಾರದ ಯಾವ್ಯಾವ ಯೋಜನೆಗಳನ್ನ ಪಡ್ಕೊಂಡಿದ್ರಿ, ಲಾಭ ಪಡ್ಕೊಂಡಿದ್ದ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳಿದ್ರಿ. ಸರ್ಕಾರ ಈ ಒಂದು ಪ್ರಶ್ನೆಗಳನ್ನು ಸುಮಾರು 24 ಯೋಜನೆಗಳ ಬಗ್ಗೆ ಮೆನ್ಷನ್ ಮಾಡಿದೆ. ಯಾಕೆ ಅಂತ ಕೇಳಬಹುದು. ಸಮೀಕ್ಷೆಯಲ್ಲಿ 24 ಸರ್ಕಾರಿ ಯೋಜನೆಗಳನ್ನ ಆ ಯೋಜನೆಗಳು ಅವ್ರಿಗೆ ತಲುಪಿದವೋ ಇಲ್ವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ. ಅವ್ರು ಯಾವ ಜಾತಿ ನೀನು, ನಿನಗೆ ತಲುಪಿದವೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅವ್ರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.